ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನೋಡ್ಬೋದು ನನ್ನ ಮಗ ಮಲಗಿದ್ದಾನೆ. ಆದ್ದರಿಂದ ಹೋಗ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಬಂದುಬಿಡೋಣ ಅಂಥೇಳಿ ಅವನು ಎದ್ದಿದ್ದಾಗಲೇ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಗೆ ಗೂಡು ಸಿಕ್ಕಿದ್ದೀನಿ. ಇದು ನೀರಿನ ಕೆಲಸ ಅಲ್ಲ, ಸುಮ್ಮನೆ ಆಡ್ತಾನೆ ಮೈ ಮೇಲೆಲ್ಲ ಚಲ್ಕೊತಾನೆ ಅಂತೇಳ್ಬಿಟ್ಟು ಅವನ ಮಲಗಿಸ್ಬಿಟ್ಟು ಇವಾಗ ಕ್ವಿಕ್ಕಾಗಿ ನಾನು ಮನೆಯೆಲ್ಲ ಒರೆಸ್ಕೊಂಬಂದುಬಿಡಬೇಕು. ಅವನು 1/2 ಅವರ್ ಅಷ್ಟೇ ಡೀಪ್ ಸ್ಲೀಪ್ ಹೋಗೋದು. 1/2 ಅವರ್ ಆದಮೇಲೆ ಎದ್ದುಬಿಡ್ತಾನೆ. ಅಷ್ಟೊತ್ತಿಗೆ ನಾನು 1/2 ಅವರಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟೇ ನಾನು ಮಾಡೋದು. ಅದಾದಮೇಲೆ ನಾನು ಹೋಗ್ಬಿಟ್ಟು ಅವ್ನ ಪಕ್ಕ ಮಲ್ಕೊಂಡ್ಬಿಡ್ತೀನಿ. ಪಕ್ಕದಲ್ಲಿ ಮಲ್ಕಿದ್ರೆ ಏನಿಲ್ಲ ಅಂದರೂ ಒಂದು 2 ಅವರ್ಸ್ ಆದರೂ ಚೆನ್ನಾಗಿ ಡೀಪ್ ಸ್ಲೀಪ್ ಹೋಗ್ತಾನೆ. ಪಕ್ಕದಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು, ಅದೇ ಎಸ್ಪೆಷಲಿ ನಾನು ಇರಲೇಬೇಕು ಅವನಿಗೆ. ಆದ್ದರಿಂದ ಇದು ನನ್ನ 5th ಡೇ ಆಫ್ ಮೈ ಪೀರಿಯಡ್ಸ್ ಆಗಿರುತ್ತೆ. ಆದ್ದರಿಂದ ಡೀಪ್ ಕ್ಲೀನಿಂಗ್ ಮಾಡೇ ಮಾಡ್ತೀನಿ, ಮ್ಯಾಂಡೇಟ್ರಿ ನನಗೆ. ಇನ್ನು ದೇವ್ರ ಮನೆ ಕೆಲಸನೂ ಇದೆ, ಬಟ್ ಅದು 5th ಡೇ ಮಾಡಲ್ಲ. ನನಗೆ ಫ್ಲೋ ಇರುತ್ತಲ್ಲ, 7th ಡೇವರೆಗೂ ನಾನು ದೇವ್ರ ಮನೆ ಕೆಲಸ ಮಾಡಲ್ಲ. 7th ಡೇ ಆದಮೇಲೆ ಮಾಡೋದು. ಫ್ಲೋ ಕಂಪ್ಲೀಟಾಗಿ ಸ್ಟಾಪ್ ಆಗಿದ್ರೆ ಮಾತ್ರ ನಾನು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋದು, ಪೂಜೆ ಸಾಮಾನು ತೊಳೆಯೋದೆಲ್ಲ ಮಾಡೋದು. ಇಲ್ಲಾಂದರೆ ನಾನು ಮಾಡೋಕ್ಕೆ ಹೋಗೋದೇ ಇಲ್ಲ. ಇವಾಗ ಮನೆಯೆಲ್ಲ ಒರೆಸ್ಕೊಂಬಿಟ್ಟು ಮ್ಯಾಟೆಲ್ಲ ನೆನೆಯೋಕ್ಕೆ ಹಾಕಿದ್ದೀನಿ. ಮ್ಯಾಟೆಲ್ಲ ಹ್ಯಾಂಡ್ ವಾಶ್ ಮಾಡೋದು, ಮತ್ತು ಬೆಡ್ಶೀಟೆಲ್ಲ ಮಿಷಿನ್ಗೆ ಹಾಕಬೇಕು. ಈ ಥರ ಡೀಪ್ ಕ್ಲೀನೆಲ್ಲ ಮಾಡ್ಕೊಂಬಿಡ್ತೀನಿ ನಾನು. ನಾನು ಏನಕ್ಕೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ನನ್ನ ಶಾರ್ಟ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಸ್ಟ್ರೆಸ್ಸು ಲೈಫು ಮನೆಯಲ್ಲಿದ್ದಾಗ, ಎಸ್ಪೆಷಲಿ 4 ಗೋಡೆ ಮಧ್ಯದಲ್ಲಿ ಮಗುನ ನೋಡ್ಕೊ, ಟೈಮಿಗೆ ತಿನ್ನಿಸು, ಮಲಗಿಸು, ಅಡುಗೆ ಮಾಡು, ಇಷ್ಟೇ ಇರುತ್ತೆ. ಆಚೆ ಜಗತ್ತು ಏನು ನಡೀತಿದೆ ಅನ್ನೋದೇ ಗೊತ್ತಿರಲ್ಲ. ಆದ್ದರಿಂದ ತುಂಬಾ ಮೈಂಡ್ ಪ್ರೆಷರ್ ಆಗ್ತಾ ಇರುತ್ತೆ. ಅದರಿಂದ ವ್ಲಾಗಿಂಗ್ ಆದರೂ ಮಾಡೋಣ, ಸ್ವಲ್ಪ ಜನ ಕನೆಕ್ಟ್ ಆಗ್ತಿರಲ್ಲ ನೀವು ಅಂಥೇಳಿ ವ್ಲಾಗಿಂಗು ನಾನು ತುಂಬ ರೆಗ್ಯುಲರಾಗಿ ಫಾಲೋ ಮಾಡಬೇಕು ಅಂಥೇಳಿ. ಆದ್ದರಿಂದ ನೋಡ್ಬೋದು, ಇದು ಫಂಕ್ಷನ್ ವೇರ್ ಬಟ್ಟೆ. ತುಂಬ ಫಂಕ್ಷನ್ಸ್ ಇತ್ತು, ಎಲ್ಲದಕ್ಕೂ ಹಾಕ್ಕೊಂಡು ಹೋಗಿ ಬಂದುಬಿಟ್ಟು ಹ್ಯಾಂಡ್ ವಾಶ್ ಮಾಡಬೇಕು, ಅದಕ್ಕೆ ಸಪ್ರೇಟ್ ಇಕ್ಕಿದ್ದೀನಿ. ಈ ಬಟ್ಟೆ ಯಾರಿಗಾದ್ರೂ ಕೊಡೋಣ ಅಂಥೇಳಿ ಇಕ್ಕಿದ್ದೀನಿ. ಸ್ಯಾರಿ ಪ್ರೀಪ್ಲೀಟಿಂಗ್ ಬಂದುಬಿಟ್ಟು ಸ್ವಲ್ಪ ಟಚ್ ಮಿಸ್ ಆಗಿದೆ, ಆದ್ದರಿಂದ ಅದನ್ನ ಕಲಿಯೋಣ ಅಂತ ಇಕ್ಕಿದ್ದೀನಿ. ಇದೆಲ್ಲ ನನ್ನ ಬ್ಲೌಸು ಆರಿ ವರ್ಕ್ ಹಾಕಬೇಕು, ಅದನ್ನ ಸ್ವಲ್ಪ ಸಾರ್ಟ್ ಔಟ್ ಮಾಡ್ತೀನಿ. ಇವಾಗ ರೆಡಿ ಆಗೋಣ ಅಂಥೇಳಿ ಇದು ಟಾಪು ಮತ್ತು ಪ್ಯಾಂಟ್ ತೊಗೊಂಡಿದ್ದೆ. ರಾಮೇಶ್ವರಂ ಕೆಫೆಗೆ ಹೋಗೋಣ ಅಂಥೇಳಿ ಟ್ರೈ ಮಾಡೋಣ, ಹೈಪ್ ಕೊಡ್ತಾಯಿದ್ದಾರೆ ಅಂಥೇಳಿ. ಈ ಬಟ್ಟೆ ಬೇಡ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಂಡಿದ್ದಿದ್ದು ಬಟ್ಟೆನೇ ಕಂಫರ್ಟಬಲ್ ಇತ್ತು. ರಾತ್ರಿ 8 ಗಂಟೆ ಆಗಿತ್ತು. ಅಷ್ಟೊತ್ತಲ್ಲಿ ಡ್ರೆಸ್ಅಪ್ ಮಾಡಿದ್ರೂ ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಲಿಪ್ಸ್ಟಿಕ್ಕು ಮತ್ತು ತಲೆ ಬಾಚ್ಕೊಂಡು ಹೋಗ್ಬಿಟ್ಟು ಬರೋಣ, ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂಥೇಳಿ ಟ್ರೈ ಮಾಡೋಣ ಅಂಥೇಳಿ. ವಿಮೆನ್ಗೆ ಇಂಡಿಪೆಂಡೆಂಟ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ ತುಂಬಾ ಅಗತ್ಯ ಇದೆ ಈ ಜನ್ರೇಷನ್ಗೆ. ಆದ್ದರಿಂದ ನಾನು ಅಷ್ಟೇ ಯಾವುದಾದ್ರು ಜಾಬ್ ಸಿಕ್ಕಿದ್ರೆ ಟ್ರೈ ಮಾಡೋಣ ಅಂಥೇಳಿ. ಆದರೆ ಮಗ ತುಂಬ ಚಿಕ್ಕವನಿದ್ದಾನೆ, ಒಂದು 2 ಇಯರ್ಸ್ ಆಗ್ತಾ ಬರುತ್ತೆ. ಇವಾಗ ಆಲ್ಮೋಸ್ಟ್ 1.9 ಇದ್ದಾನೆ, 1.9 ಮಂತ್ಸು. ಆದ್ದರಿಂದ 2 ಇಯರ್ಸ್ ಅಷ್ಟೊತ್ತಿಗೆ ನೋಡೋಣ. 3 ಇಯರ್ಸ್ ಮಿನಿಮಮ್ ನಾನು ಸ್ಕೂಲ್ಗೆ ಹಾಕಬೇಕು ಅಂದರೆ. ಬಟ್ ತುಂಬ ಸ್ಟ್ರೆಸ್ಫುಲ್ ಇದೆ ಲೈಫು. ಮನೇಲಿ ನನಗೆ ಆಗ್ತಾನೇ ಇಲ್ಲ. ಮೈಂಡು ಡಿಪ್ರೆಷನ್ ಥರ, ಜಗಳ ಆಡೋದು, ಅಳು ಬರೋದು, ಇದೆಲ್ಲ ಆಗ್ತಾ ಇರುತ್ತೆ. ಆದ್ರಿಂದನೇ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂಥೇಳಿ. ಯೂಟ್ಯೂಬ್ ಆದರೂ ಸ್ವಲ್ಪ ಫೋಕಸ್ ಮಾಡೋಣ, ಸೊ ದಟ್ ಏನಾದರೂ ಒಳ್ಳೆ ಪ್ರೋಗ್ರೆಸ್ ಇದ್ದರೆ ನಾನು ಯೂಟ್ಯೂಬಲ್ಲೇ ಕಂಟಿನ್ಯೂ ಮಾಡೋಣ ಅಂಥೇಳಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನೋಡ್ಬೋದು, ನಾನು ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದೆಲ್ಲ ಒಂದೊಂದು ಸ್ಯಾರಿಗೆ ಒಂದೊಂದು ಸ್ಟೋರಿನೇ ಇದೆ. ನಿಮಗೆ ಇನ್ ಡೀಟೇಲಾಗಿ ನಾನು ಸ್ಯಾರಿ ಕಲೆಕ್ಷನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ. ಮೆಜಾರಿಟಿ ಸ್ಯಾರೀಸ್ ಎಲ್ಲ ಒಂದೊಂದು ಸತಿ ಹುಟ್ಟಿರೋದೆ, ಅದ್ರ ಮೇಲೆ ಹುಟ್ಟಿಲ್ಲ. ಮದುವೆ ಆದಾಗಲಿಂದ ಇಲ್ಲಿವರೆಗೂ ಇನ್ನೂ ಕಲೆಕ್ಷನ್ಸ್ ಇದೆ. ಸ್ಯಾರಿ ಕಲೆಕ್ಷನ್ ಎಲ್ಲ ಫೋಲ್ಡ್ ಮಾಡಿಕ್ಕಿದ್ದೀನಿ. ಹ್ಯಾಂಗರಲ್ಲಿ ಇಷ್ಟೇ ಇದ್ದಿದ್ದು, ನಾನು ಹ್ಯಾಂಗರ್ ತಂದಿದ್ದು ಇಷ್ಟೇ. ಆದ್ದರಿಂದ ಹ್ಯಾಂಗರಲ್ಲಿ ಎಷ್ಟಾಗುತ್ತೋ ಅಷ್ಟು. ನೋಡ್ಬೋದು, ಇದು ಬ್ಲೌಸ್ ಲಾಸ್ಟ್ ಟೈಮ್ ನಾನು ವರ್ಕ್ ಹಾಕಿದ್ದು, ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ. ಸ್ಟಿಚ್ಚಿಂಗಿಂದ ಬಂದಮೇಲೆ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ನನ್ನ ಗಿಫ್ಟೆಡ್ ಸ್ಯಾರಿ. ಇದು ಒಂದು ಸತಿನೇ ಹಾಕಿರೋದು. ಇದು ಅಷ್ಟೇ ಗಿಫ್ಟೆಡ್ ಸ್ಯಾರಿ. ಇದು ನಾನು ಪರ್ಚೇಸ್ ಮಾಡಿದ್ದು, ಇದನ್ನು ಒಂದು ಸತಿನೂ ಹಾಕಿಲ್ಲ. ಇದು ಅಷ್ಟೇ, ಜಸ್ಟ್ 1 ಟೈಮ್ ಹಾಕಿದ್ದೀನಿ ಅಷ್ಟೇ. ಇದು ಫ್ರೆಂಡ್ ಮದುವೆಗೆ ಉಟ್ಕೊಂಡೋಗಿದ್ದೆ, ಮತ್ತು ಯಾವುದೇ ರೀತಿ ಫಂಕ್ಷನ್ಗೂ ಹಾಕಿಲ್ಲ. ಇದು ಅಷ್ಟೇ, ಇನ್ನು ಒಂದು ಸತಿನೂ ಹುಟ್ಟಿಲ್ಲ ಈ ಸೀರೆ. ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಕ್ಕಿದ್ದೀನಿ. ಈ ಸೀರೆ ನೋಡ್ಬೋದು, ಇದು ನನಗೆ ಗಿಫ್ಟ್ ಬಂದಿರೋ ಸ್ಯಾರಿ. ಇದು ಅಮ್ಮ ಕೊಡಿಸಿದ್ದು. ಈ ಥರನೇ ಒಂದೊಂದು ಸೀರೆಗೇನು ಒಂದೊಂದು ಹಿಸ್ಟ್ರಿನೇ ಇದೆ. ಡೀಟೇಲಾಗಿ ತೋರಿಸ್ತೀನಿ ವಿತ್ ಬ್ಲೌಸ್ ಡಿಸೈನ್ಸ್. ಥ್ಯಾಂಕ್ ಯು.